ನಟ ದರ್ಶನ್ ಹಾಗೂ ಗ್ಯಾಂಗ್ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪವಿತ್ರಾಗೆ ನಿರಾಸೆಯಾಗಿದೆ. ಏವನ್ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ಮುಂದೂಡಿಕೆಯಾಗಿದೆ. ಆಗಸ್ಟ್ 27ಕ್ಕೆ ಮುಂದೂಡಿದ ನ್ಯಾಯಾಲಯ 7ನೇ ಆರೋಪಿಯಾಗಿದ್ದಂಥ ಅನುಕುಮಾರ್ ಅರ್ಜಿಯೂ ಕೂಡ ಮುಂದೂಡಿಕೆಯಾಗಿದೆ. ಪವಿತ್ರಾಗೆ ಜಾಮೀನು ನೀಡದಂತೆ ಎಸ್ಪಿಪಿ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಬೇಲ್ ಅರ್ಜಿ ವಿಚಾರಣೆ ಮುಂದೂಡಿ ಆದೇಶವನ್ನು ನ್ಯಾಯಮೂರ್ತಿ ಜಯಶಂಕರ್ ಅವರು ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ಅತ್ಯಂತ ಗಮನ ಸೆಳೆದಿರುವಂಥ ಪ್ರಕರಣ. ಈ ಪ್ರಕರಣದ ಪ್ರಮುಖ ಆರೋಪಿ, ಮೊದಲ ಆರೋಪಿ ಪವಿತ್ರ ಗೌಡ ಕಾರಣದಿಂದಲೇ ಇಂಥ ದೊಡ್ಡ ರಾದ್ಧಾಂತ ಕೊಲೆಯಲ್ಲಿ ಅಂತ್ಯವಾಗಿತ್ತು. ರೇಣುಕಾಸ್ವಾಮಿಯ ಕೊಲೆಯಾಗಿ ಹೋಯಿತು. ರೇಣುಕಾಸ್ವಾಮಿಯ ಕೊಲೆಯ ಪ್ರಮುಖ ಪಾತ್ರಧಾರಿ ಅಂತ ಗುರುತಿಸಿಕೊಂಡಿರುವಂಥ ಆರೋಪಿ ಅಂದರೆ ಅದು ಪವಿತ್ರ ಗೌಡ ಏವನ್ ಆಗಿದ್ದಾರೆ. ಸತತವಾಗಿ ಅದೊಂದು ಕಾನೂನು ಪ್ರಕ್ರಿಯೆ ನಡೀತಾ ಇರುತ್ತೆ. ಜಾಮೀನಿಗಾಗಿ ಅರ್ಜಿ ಸಲ್ಲಿಸೋದು, ಅದರ ಸಂಬಂಧಪಟ್ಟಂತೆ ವಾದ ಪ್ರತಿವಾದ, ಆನಂತರ ಮುಂದೂಡಿಕೆ ಹೀಗೆ ನಡೀತಾ ಇರುತ್ತೆ. ಪವಿತ್ರ ಗೌಡ ನಿರಂತರವಾದಂಥ ಪ್ರಯತ್ನವನ್ನು ಅವರ ವಕೀಲರ ಮೂಲಕ ಜಾಮೀನಿಗಾಗಿ ಮಾಡ್ತಾ ಇದ್ದಾರೆ. ಜಾಮೀನು ದೊರಕಿಲ್ಲ, ಮುಂದೂಡಿಕೆ ಆಗಿದೆ. ಸೊ ಹೀಗಾಗಿ ಮುಂದಿನ ಆದೇಶದವರೆಗೂ ಕೂಡ ಪವಿತ್ರ ಗೌಡ ಜೈಲಲ್ಲೇ ಇರಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ.